Hello my dear students, welcome to our English class. Today's session discuss about 2025 English model question papers, changes of the pattern. ನನ್ನ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಒಂದು ಗೊಂದಲಮಯ ಆಗಿರತಕ್ಕಂತಹ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂತಹ ಒಂದು PU ಬೋರ್ಡ್ ಐತಲ್ಲ, ಆ PU ಮಹಾಮಂಡಳಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಪ್ರತಿ ವರ್ಷದಂತೆ ಮಾಡೆಲ್ ಕ್ವಶನ್ ಪೇಪರ್ಗಳು ಬಿಡುವ ರೀತಿ ಒಳಗನ ವಿಷಯದೊಳಗೂ ಕೂಡ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಏನಾಗಿದೆ ಅಂತಂದರೆ ಬದಲಾವಣೆ ಆಗಿದೆ ಅಂತಂದ್ರೆ ಭಯ ಪಡ್ತಕ್ಕಂಥ ಡೋಂಟ್ ಫೀಲ್ ಅಬೌಟ್ ದಿಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಸ್ ವೆರಿ ಈಸಿ ಸಬ್ಜೆಕ್ಟ್ಸ್ ಆರ್ ಇನ್ವಾಲ್ವ್ ಇನ್ ದಿಸ್ ಪ್ಯಾಟರ್ನ್. ಈಸಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ಯಾಟರ್ನನ್ನು ಆ್ಯಡ್ ಮಾಡಿದ್ದಾರೆ. ನಿಮ್ಮ ಪ್ರೀವಿಯಸ್ಸಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಸಿಲೆಬಸ್ಗೆ ಇರ್ತಕ್ಕಂಥ ಗ್ರಾಮರ್ ಟಾಪಿಕ್ ಇತ್ತಲ್ಲ, ಅದು ರೆಡ್ಯೂಸ್ ಮಾಡಿಲ್ಲ. ಅದರ ಹೊರತಾಗಿ ಏನು ಮಾಡಿದ್ದಾನೆ ಅಂತಂದರೆ ಚಾಯ್ಸಿಂಗ್ ಕ್ವಶನ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾನೆ. ನಿಮಗೂ ಚಾನ್ಸಸ್ ಸಿಕ್ಕಿದೆ. ಡೋಂಟ್ ಫಾರ್ಗೆಟ್ ಯುವರ್ ಹೋಪ್ ಆ್ಯಂಡ್ ಪಾಸಿಟಿವ್ನೆಸ್. ಯು ಕ್ಯಾನ್ ಬಿಲೀವ್ ದಟ್ ಓನ್ಲಿ ಯುವರ್ ಸೆಲ್ಫ್. That is, keep on your hard work and smart work. Definitely success your examination of 2025. Don't feel about this exam patterns. Hello my dear students, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭಯ ಪಡ್ತಕ್ಕಂತಹ ಒಂದು ಸಂಗತಿ ಏನಿಲ್ಲ. ಪ್ರತಿ ವರ್ಷವೂ ಕೂಡ ಏನು PU ಬೋರ್ಡ್ದವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಬಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ಯಾಟರ್ನಲ್ಲಿ ನೀವು ಮಕ್ಕಳಿಗೆ ಅಧ್ಯಯನ ಮಾಡಿಸ್ಬೇಕು ಅಂತೇಳಿ ಒಂದು ಸೊಲ್ಯೂಷನ್ ಕೊಡೋಕ್ಕೋಸ್ಕರ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡ್ತಾ ಹೋಗ್ತಾರೆ. ಪ್ರತಿ ವರ್ಷವೂ ಒಂದೊಂದು ಏನು ಮಾಡಲ್ ಕ್ವಶನ್ ಪೇಪರ್ ಬಿಡ್ತಾನಲ್ಲ, ಅದಕ್ಕೂ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ಬಿಡ್ತಾ ಹೋಗ್ತಾನೆ. ಆ ಬ್ಲೂ ಪ್ರಿಂಟು ಎಲ್ಲ ಎಕ್ಸಾಮಿನೇಷನ್ಗೂ ಅನ್ವಯ ಆಗೋದಿಲ್ಲ. ಅಲ್ಲಿರ್ತಕ್ಕಂತಹ ಕೇವಲ ಏನು ಮಾಡಲ್ ಕ್ವಶನ್ ಪೇಪರ್ಗಳಿರ್ತಾವಲ್ಲ, ಅದಾ ಮಾಡಲ್ ಕ್ವಶನ್ ಪೇಪರ್ಗಳ ಮೇಲೆ ಡಿಫೆಂಡ್ ಆಗಿರುತ್ತೆ ಆ ಬ್ಲೂ ಪ್ರಿಂಟು. ಹಾಗಂತೇಳಿ ನೀವು ಭಯಪಡ್ತಕ್ಕಂತಹ ವಿಚಾರ ಮತ್ತು ಸಂಗತಿ ಏನಂತದೇನಿಲ್ಲ. ಪ್ರತಿ ವರ್ಷ ಏನೆಲ್ಲ ಇರ್ತಿತ್ತು, ಈ ವರ್ಷ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತೇಳಿ ಈ ಮಾಡೆಲ್ ಕ್ವಶನ್ ಪೇಪರ್ಗಳೇ ಹೇಳ್ತಾ ಇದ್ದಾವೆ. ನಮ್ಮ ಇಂಗ್ಲೀಷ್ ಪೇಪರವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದರೆ ಸ್ನೇಹಿತರೆ, ಇದರಲ್ಲಿ ಏನಾಗಿದೆ ಅಂತಂದರೆ, ಪ್ರತಿ ವರ್ಷವೂ ಕೂಡ 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀತಿದ್ರಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ 80 ಮಾರ್ಕ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೀವು 30 ಮಾರ್ಕ್ಸ್ಗೆ ರೀಚ್ ಮಾಡ್ತಾಯಿದ್ರಿ. ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಇಲ್ಲಿಯೂ ಕೂಡ 80 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. ಇನ್ನು ಪ್ರತಿ ವರ್ಷ ಏನಾಗಿರ್ತಿತ್ತು ಅಂತಂದರೆ, ನಿಮ್ಗೆ ಸಮಯ 3 ಗಂಟೆ ಮತ್ತು 15 ನಿಮಿಷಗಳ ಕಾಲ ಅವಕಾಶ ಇತ್ತು. ಅಲ್ಲಿ 15 ಮಿನಿಟ್ಸ್ ಏನು ಮಾಡಿದ್ದಾರೆ ಅಂತಂದರೆ ರೆಡ್ಯೂಸ್ ಮಾಡಿದ್ದಾರೆ, ತೆಗೆದಿದ್ದಾರೆ. ಏನಕ್ಕೋಸ್ಕರ ತೆಗೆದಿದ್ದಾರೆ ಅಂತಂದರೆ, ಮೊದಲೆಲ್ಲ ನಾವು ಎಲ್ಲ ಎಷ್ಟು ಮಾರ್ಕ್ಸ್ಗೆ ಬರಿತಿದ್ವಿ ಇಂಗ್ಲೀಷ್ ಕ್ವಶನ್ ಪೇಪರ್ ಅಂತಂದರೆ 100 ಮಾರ್ಕ್ಸ್ಗೆ ಬರಿತಾ ಇದ್ವಿ. ಈಗ ಎಷ್ಟು ಮಾರ್ಕ್ಸ್ಗೆ ಬರಿತಾ ಇದ್ದೀವಿ ಅಂತಂದರೆ ಟೋಟಲ್ ಆಫ್ ಮಾರ್ಕ್ಸ್ ಆಫ್ 80 ಮಾರ್ಕ್ಸ್. 80 ಮಾರ್ಕ್ಸ್ಗೆ ನಾವು ಬರೆಯೋದ್ರಿಂದ ಇಲ್ಲಿ ಸಮಯ ವ್ಯರ್ಥ ಆಗಬಾರ್ದು. ಆ ಹುಡುಗರ ಬೌದ್ಧಿಕ ಮಟ್ಟವೂ ಕೂಡ ಹೆಚ್ಚಾಗಬೇಕು, ಅವರನ್ನು ಅಳೆಯುವ ದೃಷ್ಟಿಯೂ ಕೂಡ ಚೆನ್ನಾಗಿರಬೇಕು ಅಂತ ಒಂದು ಹಿತದೃಷ್ಟಿಕೋನ ಇಟ್ಕೊಂಡು ಆ ಸಮಯವನ್ನು ರೆಡ್ಯೂಸ್ ಮಾಡಿ 3 hours ಸಮಯ ಅಂತಕ್ಕಂಥದ್ದನ್ನು ಸೆಟಪ್ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಏನೇನೆಲ್ಲ ಇದರೊಳಗೆ ಬದಲಾವಣೆ ಮಾಡ್ತಾ ಹೋಗಿದ್ದಾನೆ ಅಂತಂದರೆ, ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನನ್ನು ನಾವು ಕಂಪ್ಯಾರಿಸನ್ ಮಾಡಿದರೆ ಈ ಮಾಡೆಲ್ ಕ್ವಶನ್ ಪೇಪರ್ಗೂ ಏನೆಲ್ಲ ಬದಲಾವಣೆ ಅದ ಅಂತಂದರೆ, ಮೊದಲು ಕೂಡ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಎಷ್ಟಾಗಿರ್ತಿದ್ವು ಅಂತಂದರೆ ವಿದ್ಯಾರ್ಥಿಗಳೇ, 10 ಆಫ್ ಕ್ವಶನ್ಸ್ ಇರ್ತಿದ್ವು. ಅಂದರೆ 10 ಮಾರ್ಕ್ಸಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾಯಿದ್ರು. ಅದೇ ರೀತಿಯಾಗಿರ್ತಕ್ಕಂತಹ ಇಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿಲ್ಲ. ಇಲ್ಲಿ 10 ಏನಾಗಿದ್ದಾವೆ ಅಂತಂದರೆ ಮಲ್ಟಿಪಲ್ ಚಾಯ್ಸನ್ಸ್ ಕೊಟ್ಟಿದ್ದಾವೆ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇಲ್ಲಿ 11th ಕ್ವಶನನ್ನು ಗಮನಿಸಿ ನೋಡ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಕೆಟ್ ಅಂತ ಹೇಳ್ಕೊಡ್ತಾ ಇದ್ನು. ಹಿಂದಿನ ವರ್ಷಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಇದು ಕೂಡ 3 ಮಾರ್ಕ್ಸಿಗೆ ಇರ್ತಿತ್ತು. ಈಗಲೂ ಕೂಡ ಆದಾಯದ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆಗಿಲ್ಲ. ಇದು ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಇನ್ನು ನೆಕ್ಸ್ಟ್ 12ನೇ ಕ್ವಶನ್ಗೆ ಬರ್ರಿ ಸ್ನೇಹಿತರೆ. 12th ಕ್ವಶನ್ ನೋಡಿದ್ರೆ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಕೆಟ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ಪ್ರೆಷನ್ಗಳು ಕೊಟ್ಟಿದ್ದಾನೆ. ಯಾವ ರೀತಿ ಅಂತಂದರೆ, ಇದು ನಿಮ್ಮ ಯೂನಿಟಲ್ಲಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ಆಗಿರುತ್ತೆ. ಯಾವುದೇ ಭಯ ಇರ್ತಕ್ಕಂಥದ್ದು ಏನಿಲ್ಲ. ನೀವು ಸರಿಯಾದ ನಿಟ್ಟಿನೊಳಗೆ ಫ್ರೋಸ್ ಆ್ಯಂಡ್ ಪೊಯಮ್ಸ್ಗಳನ್ನು ಸರಿಯಾಗಿ ರೀತಿ ಒಳಗೆ ಓದ್ಕೊತ ಹೋಗಿದ್ರೆ ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಪ್ಯಾರಾಗ್ರಾಫನ್ನು ತೆಗೆದುಬಿಟ್ಟು ಏನು ಮಾಡಿರ್ತಾನೆ, ಎಕ್ಸ್ಪ್ರೆಷನ್ಗೆ ಬರೆದು ಕೊಟ್ಟಿರ್ತಾನೆ. ಒಂದು ಪ್ಯಾರಾಗ್ರಾಫನ್ನು ಅರ್ಥಪೂರ್ಣವಾಗಿ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದ್ದಾನೆ. ಇದರಲ್ಲಿ ಏನೂ ಕೂಡ ತೊಂದರೆ ಇಲ್ಲ ನಿಮಗೆ. ಇನ್ನು ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಎಲ್ಲಿ ಅಂತಂದರೆ 13 ಕ್ವಶನ್ಸ್. Read the following paragraph and match the pronouns inside with the nouns or noun. Phrases inside be they refer to ಅಂತ ಕೊಟ್ಟಿದ್ದಾನೆ. ಏನಂತಂದರೆ ಇಲ್ಲಿ
ಪ್ರನೌನ್ಗಳು ಏನು ಅಂಡರ್ಲೈನ್ ಮಾಡಿ ಕೊಟ್ಟಿರ್ತಾನಲ್ಲ ಈ ಕಾಲಮ್ ಒಳಗಡೆ ಇರ್ತಕ್ಕಂಥ ಪ್ರನೌನ್ಗಳನ್ನು, ಸೊ ಈ ಕಡೆ ಬಿ ಕಾಲಮಲ್ಲಿ ಇರ್ತಕ್ಕಂತಹ ಸೊ ಆನ್ಸರ್ಗಳನ್ನು ಹುಡುಕ್ಬಿಟ್ಟು ಮ್ಯಾಚ್ ಮಾಡಬೇಕಾದಂತಹ ಒಂದು ಸಂಗತಿಯನ್ನು ಕೊಟ್ಟಿದ್ದಾನೆ. ನಿಮಗೆಲ್ಲ ಪ್ರೀವಿಯಸ್ ಇಯರಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ನೀವು ಕಂಪ್ಯಾರಿಸನ್ ಮಾಡಿ ನೋಡಿದರೆ ಇಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಅನ್ನುವಂಥದ್ದು ಸಿಲೆಬಸ್ಗೆ ಸಂಬಂಧಪಟ್ಟಂಗಂತೆ ನಿಮಗೆ ಯೂನಿಟ್ಗಳಿಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದ. ಈಗ ಅದನ್ನು ಚೇಂಜ್ ಮಾಡಿಬಿಟ್ಟು ಏನು ಮಾಡಿದ್ದಾನೆ ಅಂತಂದರೆ ಗ್ರಾಮರ್ ಟಾಪಿಕಲ್ಲಿ ಅದನ್ನು ಇನ್ವಾಲ್ವ್ ಮಾಡಿಬಿಟ್ಟು ಮ್ಯಾಚ್ ದಿ ಫಾಲೋವಿಂಗನ್ನು ಕನ್ವರ್ಟ್ ಮಾಡಿದ್ದಾನೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲಿ ರೆಡ್ಯೂಸ್ ಮಾಡಿಲ್ಲ, ಸೊ ಅದನ್ನೇ ಚೇಂಜಸ್ ಮಾಡಿದ್ದಾನೆ ಅಷ್ಟೇ. ಇದೊಂದು ಅಷ್ಟೊಂದು ಭಯ ಪಡ್ತಕ್ಕಂಥದ್ದಲ್ಲ, ಇನ್ನಷ್ಟು ಈಸಿಯಾಗಿರ್ತಕ್ಕಂತಹ ಒಂದು ಮೆಥಡನ್ನು ನಿಮ್ಗೆ ಕೊಟ್ಟಿದ್ದಾನೆ ಪಾಸ್ ಆಗಲಿಕ್ಕೆ. ಸೊ ಹೆಂಗೆ ಸರ್ ಇದನ್ನು ಈಸಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದರೆ, ಇಲ್ಲಿ ದೇ ಅನ್ನುವಂಥ ಒಂದು ಪ್ರನೌನ್ ಇದೆಯಲ್ಲ ಅದರ ಹಿಂದುಗಡೆನೇ ಆನ್ಸರ್ ಆಗಿರ್ತಿತ್ತು, ಆನ್ಸರ್ ಅದರ ಹಿಂದುಗಡೆನೇ ಇರ್ತಾ ಇತ್ತು. ಹಾಗಾದರೆ ಇಲ್ಲಿ ಬಿ ಕಾಲಮಲ್ಲಿರ್ತಕ್ಕಂಥ ವರ್ಡು ಆ ದೇ ಅನ್ನುವಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪ್ರನೌನ್ ಹಿಂದುಗಡೆ ಯಾವ ವರ್ಡ್ ಬಿ ಕಾಲಮಲ್ಲಿರ್ತಕ್ಕಂಥದ್ದು ರಿಪೀಟ್ ಆಗಿರುತ್ತೋ, ಯಾವುದು ಬಂದಿರುತ್ತೋ ಅದನ್ನು ಏನಾಗಿರ್ತದೆ ಆನ್ಸರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ದೇ ಹಿಂದ್ಗಡೆ ಇರ್ತಕ್ಕಂಥ ಸೆಂಟೆನ್ಸ್ ಏನಿದೆ, ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ಡೇಸ್ ಅಂತ ಹೇಳ್ಕೊಟ್ಟಿದ್ದಾನೆ. ಹಾಗಾದರೆ ಆ ಸೆಂಟೆನ್ಸಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬಿ ಕಾಲಮಲ್ಲಿ ಇರ್ತಕ್ಕಂಥ ವರ್ಡ್ ಯಾವುದಿದೆ ಅದನ್ನು ನೋಡಬೇಕು. ಹಾಗಾದರೆ ಯಾವುದದ ನೋಡಿ ಒಂದ್ಸಲ ಗಮನಿಸಿ. ಇಲ್ಲಿ ಸೊ ಥರ್ಡ್ ಒನ್ ಇರ್ತಕ್ಕಂಥದ್ದು ಬಿ ಕಾಲಮಲ್ಲಿ ಥರ್ಡ್ ಒನ್ ಇದೆಯಲ್ಲ, ಸೊ ಮೊಬೈಲ್ ಫೋನ್ಸ್. ದೇ ಅಂತಂದ್ರೆ ಏನು, ಅವು ಅಥವಾ ಅವರು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಅದರ ದೇ ಅನ್ನುವಂತಹ ಒಂದು ಅಂಡರ್ಲೈನ್ ಪ್ರನೌನ್ ಇದೆಯಲ್ಲ, ಸೊ ಅದರ ಹಿಂದ್ಗಡೆ ಇರ್ತಕ್ಕಂಥ ಸೆಂಟೆನ್ಸಲ್ಲಿ ನಾವು ಗಮನಿಸಿ ನೋಡಿದ್ರೆ ಮೊಬೈಲ್ ಫೋನ್ಸಸ್ ಅಂತೇಳಿ ರಿಪೀಟ್ ಆಗಿ ಬಂದಿದೆ ಅಲ್ಲಿ. ಅದಕ್ಕೋಸ್ಕರ ಅದನ್ನು ಮ್ಯಾಚ್ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂತಹ ಈಸಿ ಟಾಪಿಕ್ ಇನ್ವಾಲ್ವ್ ಮಾಡಿದ್ದಾನೆ. ಯಾವುದೇ ಟಫ್ ಆಗಿರ್ತಕ್ಕಂತಹ ಟಾಪಿಕನ್ನು ಆ್ಯಡ್ ಮಾಡಲಿಕ್ಕೆ ಅವನು ಹೋಗಿಲ್ಲ. ಇದು 5 ಮಾರ್ಕ್ಸಿಗಿದೆ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಏನೆಲ್ಲ ಬದಲಾವಣೆ ಆಗಿದೆ ಅಂತಂದರೆ, ಇಲ್ಲಿ ಬನ್ನಿ ಪಾರ್ಟ್ ಬಿ ಅಂತೇಳಿ ಮಾಡಿದ್ದಾನೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ತನೂ ಕೂಡ ಏನು ಮಾಡಿದ್ದಾನೆ ಅಂತಂದರೆ ಸೊ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾನೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕಂಪ್ಯಾರಿಸನ್ ಮಾಡಿ ನೋಡಿದರೆ ಅಲ್ಲಿ 30 ಕ್ವಶನ್ಸು ಇನ್ವಾಲ್ವ್ ಇದ್ದು, ಇಲ್ಲಿ ಏನಾಗಿದ್ದಾವೆ ಅಂತಂದರೆ 6 ಕ್ವಶನ್ಸು ಆ್ಯಡ್ ಮಾಡಿದ್ದಾನೆ. ಅಂದರೆ ಸೊ ಅಲ್ಲಿ ಆ್ಯಡ್ ಮಾಡಿದ್ದಾನೆ ಅಂತಂದರೆ ಎಕ್ಸ್ಟ್ರಾ ನೀವು ಬರಿಬೇಕಂತೇನಿಲ್ಲ, ಅಲ್ಲಿ ಚಾಯ್ಸಿಂಗ್ ರೀತಿ ಒಳಗೆ ಏನು ಮಾಡಿದ್ದಾನೆ ನಿಮಗೆ, ಸೊ ಅದನ್ನು ಆಯ್ಕೆ ರೂಪದೊಳಗೆ ಅದನ್ನಾರ ಬರೀಬೋದು, ಒಂದು ಇದನ್ನಾರ ಬರೀಬೋದು ಅನ್ನುವಂತಹ ಒಂದು ಅವಕಾಶಗಳನ್ನು ಕಲ್ಪಿಸಿದ್ದಾನೆ. ಎಲ್ಲ ಮಕ್ಕಳ ಹಿತದೃಷ್ಟಿಕೋನ ಇಟ್ಕೊಂಡು ಯಾವುದೇ ಮಗು ಇಲ್ಲಿ ಫೇಲ್ ಆಗಬಾರ್ದು ಅನ್ನೋವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು PU ಬೋರ್ಡ್ದವ್ರು ಏನು ಮಾಡಿದ್ದಾರೆ, ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಪೇಪರನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ನಿಮಗೆ ಪ್ರೀವಿಯಸ್ ಇಯರ್ ಕಂಪ್ಯಾರಿಸನ್ ಮಾಡಿದ್ರೆ 6 ಮಾರ್ಕ್ಸ್ ಕ್ವಶನ್ಸ್ ಇರ್ತಿತ್ತು. ನೀವೆಲ್ಲರೂ ಅಲ್ಲಿ ಸಮ್ರಿ ಬರಲಿಕ್ಕೆ ಪ್ರಾಕ್ಟೀಸನ್ನು ಮಾಡ್ತಾಯಿದ್ರಿ. ನಾನು ಹೇಳ್ದೆ ಸ್ನೇಹಿತರೆ, ನಿಮಗೆ ಸಮ್ರಿ ಬರಿತಾ ಇದ್ರಿ, ಅದು ಕೇವಲ ಫೋಯಮ್ಸ್ಗಳಿಗೆ ಮಾತ್ರ ಅದು ಕನ್ಸಿಡರ್ ಆಗ್ತಾ ಇತ್ತು. ಸೊ ಏನಕ್ಕೋಸ್ಕರ ನೀವು ಸಮ್ರಿಯಲ್ಲಿ ಫೋಯಮ್ಗಳಿಗೆ ಮಾತ್ರ ಸಮ್ರಿಗಳನ್ನು ಬರೆದ್ರೆ ಮಾರ್ಕ್ಸ್ ಬರುತ್ತೆ ಅಂತಂದರೆ, ಒಂದು ಸಮ್ರಿ ಆಗಿರ್ತಕ್ಕಂಥದ್ದು ಒಂದೇ ಒಂದು ಮ್ಯಾಟರ್ ಬಗ್ಗೆ ಅದು ಸಂಪೂರ್ಣವಾಗಿರ್ತಕ್ಕಂತಹ ಥಿಯರಿಯನ್ನು ಹೇಳ್ತಾ ಹೋಗುತ್ತೆ. ಆದರೆ ಒಂದು ಸ್ಟೋರಿ ರೈಟಿಂಗ್ ಇರ್ತಕ್ಕಂಥದ್ದು, ಒಂದು ಲೆಸನ್ ಆಗಿರ್ತಕ್ಕಂಥದ್ದಲ್ಲಿ ಸಮ್ರಿ ಬರೆದ್ರೆ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಏನಕ್ಕೋಸ್ಕರ ಅಂದರೆ ಸಮಯಕ್ಕೆ ತಕ್ಕಂಗೆ, ಸನ್ನಿವೇಶಗಳ ತಕ್ಕಂಗೆ ಏನಾಗ್ತಾ ಹೋಗಿತ್ತು ಲೆಸನಲ್ಲಿ, ಆ ಸ್ಟೋರಿ ಚೇಂಜಸ್ ಆಗ್ತಾ ಹೋಗ್ತಿತ್ತು. ಅದಕ್ಕೋಸ್ಕರ ಅಲ್ಲಿ ಏನಾಗ್ತದೆ, ಸಮ್ರಿ ಬರಲಿಕ್ಕೆ ಚಾನ್ಸಸ್ ಇರಲಿಲ್ಲ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಪಾರ್ಟ್ ಬಿ ಒಳಗಡೆ ನಿಮಗೆ ಆ 6 ಮಾರ್ಕ್ಸ್ ಕ್ವಶನ್ಸನ್ನು ರೆಡ್ಯೂಸ್ ಮಾಡಿಬಿಟ್ಟು ಅದನ್ನು ಕೈ ಬಿಟ್ಬಿಟ್ಟು ಏನು ಮಾಡಿದ್ದಾರೆ, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಇನ್ವಾಲ್ವ್ ಮಾಡಿದ್ದಾನೆ. ಇಲ್ಲಿ ನೋಡಿ, ಮೇನ್ ಕ್ವಶನ್ ನಂಬರ್ 2 ಅಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸ್ ಈಚ್ ಅಂತೇಳಿ ಕೇಳಿದ್ದಾನೆ. ಇದರಲ್ಲಿ ಏನು ಮಾಡಬೇಕಾಗಿದೆ ನೀವು ಅಂತಂದರೆ, ಸೊ ಆನ್ಸರ್ ದ ಎನಿ 3 ಕ್ವಶನ್ಸ್, ಇದರಲ್ಲಿ 3 ಕ್ವಶನ್ಗೆ ನೀವೇನು ಮಾಡಬೇಕಾಗಿದೆ, ಆನ್ಸರ್ ರೀಚ್ ಮಾಡಬೇಕು. ಎಷ್ಟು ವಾಕ್ಯಗಳಲ್ಲಿ ಇರಬೇಕು, ಅದು 1 or 2 ಸೆಂಟೆನ್ಸ್ ಈಚ್ ಅಂತ ಹೇಳಿದ್ದಾನೆ. ಅಂದರೆ 1 ಅಥವಾ 2 ವಾಕ್ಯದಲ್ಲಿ ನೀವು ಉತ್ತರಗಳನ್ನು ಬರಿಕೊಂತ ಹೋಗಬೇಕಾಗುತ್ತೆ. ಇದು ಕೂಡ ಚೇಂಜಸ್ ಆಗಿರ್ತಕ್ಕಂತಹ ಒಂದು ಪ್ಯಾಟರ್ನಲ್ಲಿ ಸೇರ್ಪಡೆ ಆಗಿದ್ದು. ಇನ್ನು ನೆಕ್ಸ್ಟ್ ಏನಾಗಿದೆ ಅಂತಂದರೆ, ಇನ್ನು ಮೇನ್ ಕ್ವಶನ್ ನಂಬರ್ 3 ಅದ ಪಾರ್ಟ್ ಬಿ ಒಳಗಡೆ 3 ಅಂತ ಹೇಳ್ಕೊಟ್ಟಿದ್ದಾನಲ್ಲ, ಆನ್ಸರ್ ಎನಿ 4 ದ ಫಾಲೋವಿಂಗ್ ಕ್ವಶನ್ಸ್. ಇದರಲ್ಲಿ ಎಷ್ಟು ಬರಿಬೇಕು ನೀವು, 4 ಕ್ವಶನ್ಸ್ಗೆ ಆನ್ಸರನ್ನು ರೀಚ್ ಮಾಡಬೇಕು. ಸೊ 60 ಶಬ್ದಗಳು ಮೀರದಂತೆ ನೀವೇನು ಮಾಡಬೇಕಾಗಿದೆ ಇಲ್ಲಿ, ಸೊ 3 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ಗಳನ್ನು ಬರ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಟೋಟಲ್ ಕ್ವಶನ್ ನಂಬರ್ ಎಷ್ಟು ಇರ್ತಾವೆ ಅಂತಂದರೆ 6 ಕ್ವಶನ್ಸ್ ಇರ್ತವೆ, 6 ಕ್ವಶನ್ಗಳಿರ್ತವೆ. ಅದರಲ್ಲಿ ನೀವು ಬರಿಬೇಕಾದಂಥದ್ದು ಎಷ್ಟು ಬರಿಬೇಕಾದ 3 ಮಾರ್ಕ್ಸಿನು 4 ಕ್ವಶನ್ಗೆ ಬರೀಬೇಕು. ಟೋಟಲ್ ಮಾರ್ಕ್ಸ್ ಎಷ್ಟಾಗಿರುತ್ತೆ, ಸೊ 12 ಮಾರ್ಕ್ಸ್ ಆಗಿರುತ್ತೆ. 12 ಮಾರ್ಕ್ಸಿಗೆ ಇವು 3 ಮಾರ್ಕ್ಸ್ ಕ್ವಶನ್ಸನ್ನು ಬರ್ಕೊತ ಹೋಗ್ತೀರಿ. ಇನ್ನು ನೆಕ್ಸ್ಟ್ ಬರೀ 4th ಒನ್, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್. 100 ಪದಗಳಿಗೆ ಮೀರದಂತೆ ಏನು ಮಾಡಬೇಕಾಗಿದೆ ನೀವು, ಎನಿ 3 ಅಂದರೆ ಸೊ ಯಾವುದಾದ್ರೂ 3
ಕ್ವಶನ್ಗಳಿಗೆ ನೀವು ಆನ್ಸರ್ಗಳನ್ನು ಬರ್ಕೊತ ಹೋಗಬೇಕು. ಇಲ್ಲಿ ಎಷ್ಟು ಮಾರ್ಕ್ಸಿಂದು ಕ್ವಶನ್ಸ್ಗಳು ಇರ್ತಾವೆ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ಸು. ಇದು ಕೂಡ ನಿಮಗೆ ಪ್ರೀವಿಯಸ್ ಇಯರಲ್ಲಿ ಇರ್ತಿತ್ತು. ಸೊ ಅಲ್ಲಿ ಎಷ್ಟು ಮಾರ್ಕ್ಸ್ಗಳು ಅದು 4 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಇರ್ತಿದ್ದು ಅಂತಂದರೆ 6 ಕ್ವಶನ್ಸ್ ಇರ್ತಾಯಿದ್ದು. ಆದರೆ ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು 3 ಕ್ವಶನ್ಸ್ಗೆ ಸೊ ಅದನ್ನು ಆ್ಯಡ್ ಮಾಡಿದ್ದಾನೆ. ಸೊ ಇದರಲ್ಲಿ ಕೂಡ ಯಾವುದೇ ಆಗಿರತಕ್ಕಂತಹ ತೊಂದರೆ ಇಲ್ಲ. ಇದು ಥಿಯರಿ ಎಕ್ಸಾಮಿನೇಷನಲ್ಲಿ ಇನ್ನಷ್ಟು ಈಸಿ ಮಾಡಿಕೊಟ್ಟಿದ್ದಾನೆ ನಿಮಗೆ. ಇನ್ನು ಪಾರ್ಟ್ ಸಿ ಬನ್ನಿ ಸ್ನೇಹಿತರೆ. 9 ಮಾರ್ಕ್ಸ್ಗೆ ಪ್ಯಾಸೇಜನ್ನು ಕನ್ವರ್ಟ್ ಮಾಡಿದ ಅಷ್ಟೇ ಅಲ್ಲ, ಪಾರ್ಟ್ ಸಿ ಒಳಗಿರ್ತಕ್ಕಂತಹ 5th ಒನ್ ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರ್ ಆಫ್ 30. ಸೊ ಆ 30ನೇ ಕ್ವಶನಲ್ಲಿ ಎ ಅಂತೇಳಿ ಕೊಟ್ಟಿದ್ದಾನೆ. ಸಬ್ ಡಿವಿಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಅಂತ ಕೊಟ್ಟಿದ್ದಾನೆ ಅಂತಂದರೆ ಅಲ್ಲಿ ಬಿ ಅನ್ನುವಂಥದ್ದು ಕೂಡ ಇರುತ್ತಾ ಅಂತ ಅರ್ಥ. ಎಸ್, ಹಾಗಾದರೆ ಇದು 9 ಮಾರ್ಕ್ಸ್ಗೆ ಏನು ಮಾಡಿದ್ದಾರೆ, ಒಂದು ಪ್ಯಾರಾಗ್ರಾಫನ್ನು ಕೊಡ್ತಾನೆ, ಅದರಲ್ಲಿ ಆನ್ಸರ್ ಇರ್ತವೆ. ನೀವು ಫೈಂಡ್ ಔಟನ್ನು ಮಾಡಬೇಕು, ಆ ಸ್ಟೋರಿನ ಅರ್ಥ ಮಾಡ್ಕೋಬೇಕು. ಆ ಕೆಳಗಡೆ ಕೇಳಿರ್ತಕ್ಕಂತಹ ಕ್ವಶನ್ಗಳಿಗೆ ಸರಿಯಾದ ನಿಟ್ಟಿನೊಳಗೆ 1 ಮಾರ್ಕ್ಸ್ ಈಚ್ ಒಳಗಡೆ ನೀವು ಏನು ಮಾಡಬೇಕು, 1 ಸೆಂಟೆನ್ಸ್ ಈಚಲ್ಲಿ ವರ್ಡಲ್ಲಿ ಸೊ ಆನ್ಸರನ್ನು ಮಾಡ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ಚಾಯ್ಸಿಂಗ್ ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ, ಇದು ಪ್ಯಾಸೇಜ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೂಡ ಇತ್ತು. ಸೊ ಅದರ ಜೊತೆಗೆ ಇಲ್ಲಿ ಆರ್ ಅಂತ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಆರ್ ಅಂತಂದರೆ ಅಥವಾ ಅಂತಂದಂಗ ಇಲ್ಲಿ ಅದು ಎ ಅಂತೇಳಿ ಒಂದು ಪ್ಯಾಸೇಜ್ ಕೊಟ್ಟಿದ್ರೆ, ಎಸ್ ಇಲ್ಲಿ ಬಿ ಒಳಗಡೆ ಅದನ್ನಾರ ಬರೀಬೇಕು, ನೀವು ಇದನ್ನಾರ ಬರೀಬೇಕು. ನಿಮ್ಗೆ ಯಾವುದು ಈಸಿ ಅಂತೇಳಿ ಬರುತ್ತಲ್ಲ, ಸೊ ಅದನ್ನು ನೀವು ಬರೀಬಹುದಾಗಿದೆ. ಇಲ್ಲಿ ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂತೇಳಿ ಕೊಟ್ಟಿದ್ದಾನೆ. ಎಸ್, ಇದನ್ನು ಸರಿಯಾದ ನಿಟ್ಟಿನೊಳಗೆ ಈ ಪೋಯಮನ್ನು, ಕವಿತೆಯನ್ನು ಓದ್ಬಿಟ್ಟು ಆ ಕವಿತೆ ಒಳಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಬಂಧಪಟ್ಟಂತಹ ವಿಷಯಗಳಿಗೆ ಏನು ಮಾಡಿರ್ತಾನೆ ಅಂತಂದರೆ ಕ್ವಶನನ್ನು ರೈಸ್ ಮಾಡಿರ್ತಾನೆ. ಸೊ ಇದು ಕೂಡ 1 ಮಾರ್ಕ್ಸ್ ಆ್ಯಂಡ್ 1 ಸೆಂಟೆನ್ಸ್ ಈಚ್ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, 1 ವರ್ಡ್ ಸೆಂಟೆನ್ಸ್ ಈಚ್ ಒಳಗಡೆ ಆನ್ಸರ್ ಮಾಡಬೇಕಾಗುತ್ತೆ. ಇದು ಕೂಡ 9 ಮಾರ್ಕ್ಸಿಗೆ ಇರುತ್ತೆ. ಸರ್ ನನಗೆ 2 ಬರ್ತಾವೆ ಸರ್, 2 ಬರೆದ್ರೆ ಮಾರ್ಕ್ಸ್ ಬರ್ತಾವೆ? ಇಲ್ಲ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ 2ರಲ್ಲಿ 1ಅನ್ನು ನೀವೇನು ಮಾಡಬೇಕಾಗುತ್ತಾ, ಸೊ ಬರಿಬೇಕಾಗುತ್ತಾ. ಇದು ಚಾಯ್ಸಿಂಗ್ ಕ್ವಶನ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸಿಲೆಬಸ್ಸನ್ನು ಆ್ಯಡ್ ಮಾಡಿರ್ತಕ್ಕಂಥದ್ದು. ಇದು ಕೂಡ ಒಂದು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಡ್ಯೂಸ್ ಮಾಡ್ತಕ್ಕಂಥದ್ದಾಗಿಲ್ಲ, ಮಾರ್ಕ್ಸಲ್ಲಿ ವೇರಿಯೇಷನ್ ಆಗಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಸೊ ಪಾರ್ಟ್ ಡಿಯಲ್ಲಿ ಬನ್ನಿ ವಿದ್ಯಾರ್ಥಿಗಳೇ. ಪಾರ್ಟ್ ಡಿಯಲ್ಲಿ ಏನೇನೆಲ್ಲ ಬದಲಾವಣೆ ಮಾಡಿದ್ದಾನೆ ಅಂತಂದರೆ, ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ನಿಮ್ಗೆ ಅಟ್ಯಾಚ್ ಮಾಡಿದ್ದೆ. ಆದರೆ ಒಂದು ಪಾರ್ಟ್ ಅಂತ ಹೇಳ್ಬೋದು ನಾವು ಇಲ್ಲಿ. ಸೊ ಏನಿಲ್ಲ, ಇದರಲ್ಲಿ ಈಸಿಯಾಗಿರ್ತಕ್ಕಂತಹ ಒಂದು ಮ್ಯಾಟ್ರಸ್ಗಳನ್ನು ಇನ್ವಾಲ್ವ್ ಮಾಡಿದ್ದಾನೆ. ಏನಕ್ಕೋಸ್ಕರ ಅಂತಂದರೆ, ಇದೆಲ್ಲ ನೀವು ಫಸ್ಟ್ PUCಯಲ್ಲಿ ಸೊ ಸ್ಟಡಿ ಮಾಡಿ ಬಂದಿರ್ತೀರಿ. ಸೊ ಇಲ್ಲಿ ನೋಡಿ, ಸೊ ಮೇನ್ ಕ್ವಶನ್ ನಂಬರ್ ಆಫ್ 6th ಒನ್. ಎಸ್, ಇಲ್ಲಿ ರೋಮನ್ ಸಂಖ್ಯೆ ಒಳಗಿರ್ತಕ್ಕಂತಹ ಮೇನ್ ಕ್ವಶನ್ 6th ಆಗಿರುತ್ತೆ. ಸೊ ಅದರಲ್ಲಿ ಸಬ್ ಕ್ವಶನ್ ಬಂದುಬಿಟ್ಟು 31 ಕ್ವಶನ್ ನಂಬರ್ ಆಗಿರುತ್ತೆ. ಅದರಲ್ಲಿ ಎ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತೇಳಿ ಕೊಟ್ಟಿದ್ದಾನೆ ಅವನು. ಸೊ ಇದ್ರ ಒಳಗಡೆ 4 ಕ್ವಶನ್ಗಳು ಕೇಳಲಾಗಿರುತ್ತೆ. ಸೊ 4 ಕ್ವಶನ್ಗಳು ಹೆಂಗಿರ್ತಾವೆ ಅಂತಂದರೆ, 1 ಸೆಂಟೆನ್ಸಲ್ಲಿ ಗ್ರಾಮರ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ಗಳಾಗಿರೋದ್ರಿಂದ ಎಷ್ಟು ಈಸಿಯಾಗಿ ಕೇಳಿದ್ದಾನೆ ನೋಡಿ. ಸೊ ಇಲ್ಲಿ ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತೇಳಿ ಕೇಳಿದ್ದಾನೆ. ಆರ್ಟಿಕಲ್ ಅಂತ ಕೇಳಿದ್ರೆ ಸಣ್ಣ ಮಕ್ಕಳು ಕೂಡ ಆನ್ಸರ್ ಮಾಡ್ತಾರೆ. ಇಲ್ಲಿ ಈಸಿ ಆಗಿರ್ತಕ್ಕಂಥದ್ದು ಇದು. ಈಗಾಗಲೇ ನೀವು ಪ್ರಥಮ PUC ಒಳಗಡೆ ಈ ಆರ್ಟಿಕಲ್ ಬಗ್ಗೆ ಅಧ್ಯಯನವನ್ನು ಮಾಡಿ ಬಂದಿರ್ತೀರಿ. ನೆಕ್ಸ್ಟ್ ಅದರಲ್ಲಿ ಸಬ್ ಕ್ವಶನ್ ನಂಬರ್ ಏನಾಗಿರುತ್ತೆ ಅಂತಂದರೆ, ಸೊ 2 ಎರಡನೇದು ಏನು ಕೊಟ್ಟಿರ್ತಾನೆ ಅಂತಂದರೆ, rearrange the statement into a meaningful sentence ಅಂತ. ಇದು ಪ್ರೀವಿಯಸ್ ಇಯರಲ್ಲಿ ಕೂಡ ಏನಾಗಿತ್ತು ಅಂತಂದರೆ, ಸೊ ರೆಡ್ಯೂಸ್ ಆಗಿತ್ತು. ಅದಕ್ಕಿಂತ ಮುಂಚೆ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದರೆ, ಇದು ರೀಅರೇಂಜ್ ದ ಸ್ಟೇಟ್ಮೆಂಟ್ ನಿಮಗೂ ಫಸ್ಟ್ ಇಯರ್ಗೂ ಇತ್ತು, ಸೆಕೆಂಡ್ ಇಯರ್ಗೂ ಕೂಡ ಇತ್ತು. ಈಗ ಅದನ್ನು ಕೂಡ ಏನು ಮಾಡಿದ್ದಾನೆ, ಆ್ಯಡ್ ಮಾಡಿದ್ದಾನೆ. ಇದೇನಾಗಿರುತ್ತೆ ಅಂದರೆ ಜಂಬಲ್ ಆಗಿರ್ತದೆ. ಸೆಂಟೆನ್ಸ್ ಜಂಬಲ್ ಅಂತಂದರೆ ಏನೋ ಪಜಲ್ ಗೇಮ್ ಆಡ್ತಾ ಇರ್ತಿರಲ್ಲ, ಹಿಂದೆ ಮುಂದೆ ಮಾಡಿರ್ತಿರಲ್ಲ. ಸೊ ಹಂಗೆ ಇದು ಟೆನ್ಸಸ್ ಬೇಸ್ ಮೇಲೆ ಸೊ ಕೇಳಿರ್ತಕ್ಕಂತಹ ಕ್ವಶನ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ನಮ್ಮ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒಂದು ರೂಲ್ ಇದೆ, ಸಬ್ಜೆಕ್ಟು ವರ್ಬು ಪ್ಲಸ್ ಆಬ್ಜೆಕ್ಟು ಅನ್ನುವಂಥ ಏನು ರೂಲ್ ಅದಲ್ಲ. ಸೊ ಅದೇ ಮಾಡೆಲ್ ಪ್ರಕಾರ ನಾವೇನಂದ್ರೆ ಅದರ ರೂಲ್ ಫಾಲೋ ಮಾಡಿದ್ರೆ ಸೊ ಈ ಆನ್ಸರನ್ನು ನಾವು ಬರಿಬೋದು, ಈಸಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳಿಗೂ ಕೀ ಆನ್ಸರನ್ನು ನಾನು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ನೆಕ್ಸ್ಟ್ 3rd ಒನ್ ಬಂದುಬಿಟ್ರೆ, ಇಲ್ಲಿ ಏನು ಕೇಳಿದ್ದಾನೆ ಅಂತಂದರೆ, ಚೂಸ್ ದ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಅಂತ ಕೇಳಿದ್ದಾನೆ. ಅಂದರೆ ವರ್ಬ್ ಅಗ್ರಿ ಕೇಳಿದ್ದಾನೆ. ಇದು ಕೂಡ ಒಂದು ನಿಮಗೆ ಟೆನ್ಸಸ್ ಬೇಸ್ ಮೇಲೆ ಕೇಳಿರ್ತಕ್ಕಂತಹ ಒಂದು ವರ್ಬ್ಗೆ ಸಂಬಂಧಪಟ್ಟಕ್ಕಂತಹ ಒಂದು ಕ್ವಶನ್ ಇರುತ್ತೆ. ಯಾವ ವರ್ಬಲ್ಲಿ ಸೂಟೇಬಲ್ ಆಗುತ್ತೋ ಅದನ್ನು ಫಿಲಪ್ ಮಾಡ್ಕೊತ ಹೋಗಬೇಕಾಗುತ್ತೆ. ಎಸ್, ಇಲ್ಲೊಂದು ಏನು ಕೊಟ್ಟಿದ್ದಾನೆ ಅಂದರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಫ್ರಮ್ ಆಫ್ ದ ವರ್ಬ್ ಗಿವನ್ ಅಂತೇಳಿ. ಸೊ ಇಲ್ಲಿ ಕೂಡ ಒಂದು ಬ್ರೆಕೆಟಲ್ಲಿ ಒಂದು ವರ್ಬನ್ನು ಕೊಟ್ಟಿದ್ದಾನೆ. ಅದು ಯಾವ ಫಾರ್ಮಲ್ಲಿ ಆಗಬೇಕಾಗಿತ್ತು, ಸೊ ಅದನ್ನು ಸರಿಯಾದ ಚೇಂಜಸನ್ನು ಮಾಡಿಬಿಟ್ಟು ಅಲ್ಲಿ ಸೊ ಆ್ಯಡ್ ಮಾಡಬೇಕಾದಂಥದ್ದು. ಇವೆಲ್ಲವೂ ಕೂಡ ಏನಾಗಿದ್ದಾವೆ, ವೆರಿ ಈಸಿಯಾಗಿರ್ತಕ್ಕಂಥ ಮ್ಯಾಟ್ರಸ್ಗಳನ್ನು ಆ್ಯಡ್ ಮಾಡಿದ್ದಾನೆ. ಇದು 4 ಮಾರ್ಕ್ಸಿಗಿದೆ. ಒಂದು ವೇಳೆ ನಿನಗೆ
ಇದ್ದ ನಿನಗೆ ಫಸ್ಟ್ ಇಯರ್ ಇರತಕ್ಕಂಥ ಸಿಲೆಬಸ್ ನಿನಗೆ ಇಂಟ್ರೆಸ್ಟ್ ಇಲ್ಲ, ನಿನಗೆ ಬರ್ತಾ ಇಲ್ಲ ಅಂತಂದರೆ ಸೊ ಡೋಂಟ್ ವರಿ, ನಿಮಗೆ ಲಿಂಕರ್ ಅಂತೇಳಿತ್ತು. ಆ ಲಿಂಕರು ಕೂಡ ಇಲ್ಲಿ ಚಾಯ್ಸಿಂಗ್ ಒಳಗೆ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ ಎ ಅಂತೇಳಿ ಡಿವಿಷನ್ ಕೊಟ್ಟಿದ್ದಾನೆ. ಆರ್ ಅಂದರೆ ಅಥವಾ. ನಿನಗಿದು ಎಲ್ಲವೂ ಕೂಡ ಬರ್ತಿಲ್ಲ ಅಂತಂದರೆ ಇಲ್ಲಿ ನೀನು ಕೂಡ ಏನು ಮಾಡ್ಬೋದು, ಅದನ್ನು ಬಿಟ್ಟಾಕಿ ಇಲ್ಲಿ ಬಿ ಆಪ್ಷನನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್. ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಏನಾಗಿರುತ್ತೆ, ಲಿಂಕರನ್ನು ಕೇಳಿರ್ತಾನೆ. ಬೈ ಮಿಸ್ಟೇಕ್ಸ್ ಅದ ಪಿ ಯು ಬೋರ್ಡ್ದವ್ರು ಏನು ಮಾಡಿದ್ದಾರೆ ಇದರಲ್ಲಿ ಅಂತಂದರೆ, ಆ ಲಿಂಕರನ್ನು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿ ಯು ಸಿಯಲ್ಲಿರ್ತಕ್ಕಂಥ ಒಂದು ಸ್ಟೋರಿ ರೈಟಿಂಗನ್ನು ಪ್ಯಾರಾಗ್ರಾಫನ್ನು ಕೊಟ್ಬಿಟ್ಟು ಆ ಲಿಂಕರನ್ನು ಸುಟೇಬಲ್ ಮಾಡಿ. ಯಾಕಂದರೆ ಮಿಸ್ಟರ್ ಎಲಿಫೆಂಟ್ ರಿಕ್ವೆಸ್ಟೆಡ್ ಹೆಲ್ಪ್ ಅಂತ ಅನ್ನೋದು ಇದು ದ ಜೆಂಟಲ್ಮನ್ ಆಫ್ ದ ಜಂಗಲ್ ಅನ್ನುವಂತಹ ಪ್ರಥಮ ಪಿ ಯು ಸಿದ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಒಂದು ಲೆಸನ್ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಹಾಕಿದ್ದಾನೆ. ಸೊ ಡೋಂಟ್ ವರಿ, ಅಲ್ಲಿ ಯಾವುದೇ ಆಗಿರ್ತಕ್ಕಂತಹ ನೆಕ್ಸ್ಟ್ ನಿಮ್ಮದೇನೋ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಯಾವುದೇ ಪ್ಯಾರಾಗ್ರಾಫ್ ಫಸ್ಟ್ ಪಿ ಯು ಸಿಯಲ್ಲಿರ್ತಕ್ಕಂಥ ಲೆಸನ್ಗಳ ಮೇಲೆ ಕೇಳೋದಕ್ಕೆ ಬರೋಂಗಿಲ್ಲ. ಅಲ್ಲಿ ನಿಮ್ಗೆ ಯಾವುದಾಗಿರುತ್ತೆ ಅಂದರೆ ಅದು ಸೆಕೆಂಡ್ ಪಿ ಯು ಸಿಯಲ್ಲಿರ್ತಕ್ಕಂತಹ ಯೂನಿಟ್ಸ್ಗಳ ಮೇಲೆ ಲೆಸನ್ಗಳ ಮೇಲೆ ಇರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಹಾಕಿಬಿಟ್ಟು ಲಿಂಕರನ್ನು ಕೇಳಿರ್ತಾನೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಏನಕ್ಕೋಸ್ಕರ ಅಂತಂದರೆ ಪಾರ್ಟ್ ಡಿ ನಿನಗೆ ಬರಲಿಲ್ಲ ಅಂತಂದರೆ ಪಾರ್ಟ್ ಡಿಯಲ್ಲಿ ಫಸ್ಟಲ್ಲಿ 31 ಕ್ವಶನಲ್ಲಿ ಎ ಸೆಕ್ಷನ್ ಬರಲಿಲ್ಲ ಅಂತಂದರೆ ಬಿ ಸೆಕ್ಷನನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ಬರೆದ್ರೆ ಮುಗಿದು ಹೋಗಿಬಿಡುತ್ತಾ. ಇನ್ನು ನೆಕ್ಸ್ಟ್ 32 ಕ್ವಶನಲ್ಲಿ ಎ ಅಂತೇಳಿ ಕೊಟ್ಟಿದ್ದಾನೆ. ಎ ಸೆಕ್ಷನನ್ನು ನೋಡಿ ಏನಂತ ಕೊಟ್ಟಿದ್ದಾನೆ, ರೀರೈಟ್ ಆ್ಯಸ್ ಅ ಡೈರೆಕ್ಟೆಡ್ ಅಂತ. ಸೊ ಅದನ್ನು ನೀವೇನು ಮಾಡಬೇಕಾಗಿದೆ, ಕೆಲವೊಂದಿಷ್ಟು ಏನು ಕೊಟ್ಟಿದ್ದಾನೆ, 2 ಕ್ವಶನ್ಸನ್ನು ಕೊಡ್ತಾನೆ. ಇಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾನೆ. ಸೊ ಅಲ್ಲಿ ಆ್ಯಡ್ ಅ ಸುಟೇಬಲ್ ಕ್ವಶನ್ ಟ್ಯಾಗ್ ಅಂತ ಹೇಳಿದ್ದಾನೆ. ಕ್ವಶನ್ ಟ್ಯಾಗ್ ಅನ್ನೋದು ಎಲ್ಲರೂ ಕಲ್ತಿರ್ತೀರಿ. ಇದು ಪ್ರೌಢ ಹಂತದ ಶಿಕ್ಷಣ ವ್ಯವಸ್ಥೆಗಳಿಗೂ ಕೂಡ ಹೈಸ್ಕೂಲ್ ಹಂತದೊಳಗೂ ನೀವು ಕಲ್ತು ಬಂದಿರ್ತೀರಿ ಈಗಾಗಲೇ ಆಲ್ರೆಡಿ. ಸೊ ಇಲ್ಲಿ ಪಿ ಯು ಸಿ ಪ್ರಥಮದಲ್ಲಿ ಕೂಡ ನೀವು ಕಲ್ತು ಬಂದಿರ್ತೀರಿ. ಯಾವುದೇ ಡೌಟ್ ಇಲ್ಲ, ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಎ ಸೆಕ್ಷನ್ ಒಳಗಡೆ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾನೆ, ಫ್ರೇಮ್ WH ಕ್ವಶನ್ಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಆ್ಯಸ್ ಆನ್ಸರ್ ಅಂತ ಹೇಳ್ಕೊಟ್ಟಿದ್ದಾನೆ. ಅಂಡರ್ಲೈನ್ ವರ್ಡ್ ಮಾಡಿರ್ತಕ್ಕಂಥದ್ದು ಏನಾಗಿರಬೇಕು, ಸೊ ಅದನ್ನು WH ಕ್ವಶನನ್ನಾಗಿ ಮಾಡ್ಕೊಂಡ್ಬಿಟ್ಟಾಗ ಆ ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ ಯಾವುದಾಗಿರಬೇಕು, ನೀನು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಆನ್ಸರ್ ಆಗಿ ಬರಬೇಕು. ಏನು ಮಾಡ್ತಕ್ಕಂಥದ್ದಲ್ಲ ಸ್ನೇಹಿತರೆ, ಯಾವುದು ಅಂಡರ್ಲೈನ್ ಮಾಡಿರ್ತಾನೆ ಅದು ಯಾವ WH ವರ್ಡ್ಗೆ ಸೂಟೇಬಲ್ ಆಗುತ್ತೋ ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಆ ಇರ್ತಕ್ಕಂಥ ಪ್ಲೇಸಲ್ಲಿ ಸೂಟೇಬಲ್ ಆಗುವಂಗೆ ಫಿಲಪ್ ಮಾಡಿದರೆ ಅದು ಆನ್ಸರ್ ಆಗಿಬಿಡುತ್ತೆ. ಈಸಿ ಆಗಿರ್ತಕ್ಕಂಥ ಕೀ ಆನ್ಸರ್ಗಳಿದ್ದಾವೆ. ಇಂಗ್ಲೀಷ್ ಸಬ್ಜೆಕ್ಟ್ ವೆರಿ ಈಸಿ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಈಸಿಯಾಗಿರ್ತಕ್ಕಂತಹ ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಒಳಗಡೆ. ಅಲ್ಲಿ ಇನ್ನೊಂದು ಏನು ಮಾಡಿದ್ದಾನೆ ಅಂತಂದರೆ ಆ್ಯಡ್ ಮಾಡಿದ್ದಾನೆ, ಇದು 2 ಮಾರ್ಕ್ಸಿಗಿದೆ. ಸೆಕ್ಷನ್ ಎ 32 ಕ್ವಶನ್ ನಂಬರ್ ಐತಲ್ಲ, ಸೆಕ್ಷನ್ ಎ ಅಲ್ಲಿ ಏನು ಮಾಡಿದ್ದಾನೆ 2 ಮಾರ್ಕ್ಸ್ಗೆ ಕೊಟ್ಟಿದ್ದಾನೆ. ಸೊ ಈ 2 ಮಾರ್ಕ್ಸಲ್ಲಿ ನಿನಗೆ ಇವೆರಡು ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಡೋಂಟ್ ವರಿ, ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ನೆಕ್ಸ್ಟ್ ಡೋಂಟ್ ವರಿ, ಯಾವುದೇ ಫೀಲ್ ಆಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸೊಸೈನ್ ಒಳಗಡೆ ಆರ್ ಅಂತ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಸೊ ಅದರಲ್ಲಿ ಸೆಕ್ಷನ್ ಬಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ಸೆಕ್ಷನ್ ಬಿ ಅಲ್ಲಿ ಏನು ಕೊಟ್ಟಿದ್ದಾನೆ, ರೀರೈಟ್ ದಮ್ ಅಂತೇಳಿ ಬರುತ್ತಾ ಇಲ್ಲಿ. ಸೊ ಅದಲ್ಲಿ ಏನಾರ ಒಂದು ತಪ್ಪಾಗಿರುತ್ತೆ, ರಾಂಗ್ ಮಿಸ್ಟೇಕ್ಸ್ ಮಾಡಿರ್ತಾನೆ, ಅದನ್ನು ನೀನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಬಿಟ್ಟು ನೀಟಾಗಿ ಕರೆಕ್ಟಾಗಿ ಅದನ್ನು ಮತ್ತು ರೀಯಾಗಿ ಅದನ್ನು ಬರೆದ್ಬಿಟ್ರೆ ಇದನ್ನು ಕೂಡ ನೀನು ಪಿ ಯು ಸಿ ಫಸ್ಟಲ್ಲಿ ಓದಿ ಬಂದಿರ್ತೀಯ. ಸೆಂಟೆನ್ಸನ್ನು ಏನು ಮಾಡಿರ್ತಾನೆ, ಸೊ ರಾಂಗ್ ಕೊಟ್ಟಿರ್ತಾನೆ. ಸೊ ಅದು ರಾಂಗ್ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಮತ್ತೆ ಕರೆಕ್ಟಾಗಿ ಮಾಡಿ ಬರೆದ್ರೆ ಮುಗಿದೋಗ್ಬಿಡುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ನೀನು ಚೂಸ್ ಮಾಡ್ಕೊಂಡ್ಬಿಟ್ರೆ ಸೊ 2 ಮಾರ್ಕ್ಸ್ ಆರಾಮಾಗಿ ಪಡಿಬಹುದು. ಹಾಗಾದರೆ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂತಂದರೆ 33 ಕ್ವಶನ್ ನಂಬರ್, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ನೋಟ್ ಮೇಕಿಂಗ್ ಅಂತೇಳಿ ಎಲ್ಲರೂ ಓದಿರ್ತೀರಿ. ಇದು ಮೊದಲಿಗೆ ಎಷ್ಟು ಮಾರ್ಕ್ಸಿಗಿತ್ತು, 4 ಮಾರ್ಕ್ಸಿಗೆ ಇತ್ತು. ಈಗ ಅದನ್ನು ರೆಡ್ಯೂಸ್ ಮಾಡಿಬಿಟ್ಟು 2 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿದ್ದಾನೆ ಅಷ್ಟೇ, ಏನೂ ಬದಲಾವಣೆ ಆಗಿಲ್ಲ. ಅದೇ ರೀತಿಯಾಗಿರ್ತಕ್ಕಂಥದ್ದು ಏನಿಲ್ಲ ಸ್ನೇಹಿತರೆ. ನೋಟ್ ಮೇಕಿಂಗ್ ಯಾವ ರೀತಿ ಬರೀಬೇಕು ಅನ್ನೋದು ಕೀ ಆನ್ಸರಲ್ಲಿ ನಾನು ಮುಂದಿನ ಕ್ಲಾಸ್ ಒಳಗಡೆ ಮಾಡ್ತೀನಿ. 100% ಈಸಿಯಾಗಿರ್ತಕ್ಕಂಥದ್ದು. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂತಹ ಸಂದರ್ಭ ಇಲ್ಲ, ಭಯ ಪಡ್ತಕ್ಕಂತಹ ಸಂದರ್ಭ ಕೂಡ ಇಲ್ಲ. ಸೊ ಆರಾಮಾಗಿ ನಿಮ್ಮ ಸ್ಟಡಿಯನ್ನು ನೀವು ಮಾಡಿರಿ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಇನ್ನು ಮಿಡ್ ಟರ್ಮ್ ಎಕ್ಸಾಮಲ್ಲಿ 100% ನೀವು ಸೊ ಔಟ್ ಆಫ್ 95ಗೆ ಸ್ಕೋರ್ ಮಾಡಲಿಕ್ಕೆ ಯಾವ ರೀತಿ ನಿನ್ನ ಸ್ಟಡಿ ಮಾಡಬೇಕು, ಸ್ಟಡಿ ಸ್ಟ್ಯಾಟಸ್ ಯಾವ ರೀತಿ ಹಾಕ್ಕೋಬೇಕು, ಯಾವ ರೀತಿ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ಗಳನ್ನು ಬಳಸಿಬಿಟ್ಟು ಇಂಗ್ಲೀಷ್ ಗ್ರಾಮರಲ್ಲಿ ಟಚ್ ಮಾಡಬೇಕು ಅಂತಕ್ಕಂಥದ್ದು. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸೊ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಎಷ್ಟು ಮಾರ್ಕ್ಸಿಗೆ ಗ್ರಾಮರ್ ಟಾಪಿಕ್ ಇರ್ತಿತ್ತು, 40 ಮಾರ್ಕ್ಸಿಗೆ ಇರ್ತಿತ್ತು. ಈಗೇನಾಗಿದೆ ಅಂತಂದರೆ 50 ಮಾರ್ಕ್ಸಿಗೆ ನಿಮಗೆ ಗ್ರಾಮರ್ ಟಾಪಿಕನ್ನು ಇನ್ವಾಲ್ವ್ ಮಾಡಿದ್ದಾನೆ. ಸೊ ಈಸಿಯಾಗಿರ್ತಕ್ಕಂಥದ್ದು ಕೂಡ ಅಷ್ಟೊಂದು ಮಾಡಲ್ ಕ್ವಶನ್ ಪೇಪರ್ ಈಸಿಯಾಗಿದೆ ನಿಮಗೆ. ನೆಕ್ಸ್ಟ್ ನೋಡಿರಿ 34 ಕ್ವಶನ್ ನಂಬರ್ ಇದೆಲ್ಲ, ರಿಫರ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತ ಕೇಳಿದ್ದಾನೆ.
ನಿಮ್ಗೆ ಸೊ ನಾನು ಈಗಾಗಲೇ ಒಂದು ಕ್ಲಾಸಲ್ಲಿ ಏನು ಹೇಳಿದ್ದೀನಿ ಅಂತಂದರೆ ಸೊ ಅದೊಂದು ಫಾರ್ಮುಲಾ ಹೇಳ್ಬಿಟ್ಟು ಆ ಫಾರ್ಮುಲಾ ಪ್ರಕಾರ ಈ ಫಾರ್ ದ ಫಾಲೋವಿಂಗ್ ಕನ್ವರ್ಸೇಷನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಈಸಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಸಿಂದ ಹೇಳಿದ್ದೀನಿ. ನೀವು ಯಾವುದೇ ರೀತಿಯಿಂದ ಭಯಪಡ್ತಕ್ಕಂತಹ ಸೊ ಅವಶ್ಯಕತೆ ಇಲ್ಲ. ಇದು 3 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿದ್ದ, ಈಗೇನು ಮಾಡಿದ್ದಾನೆ ಮತ್ತು ಇದು 5 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿದ್ದಾನೆ. ನೋಟ್ ಮೇಕಿಂಗಲ್ಲಿ 2 ಮಾರ್ಕ್ಸ್ ತೆಗೆದಿದ್ದಾನೆ, ಅದ ಇಲ್ಲಿ ರಿಪೋರ್ಟ್ ದ ಫಾಲೋವಿಂಗ್ ಕ್ವಶನ್ಸಲ್ಲಿ ಆ್ಯಡ್ ಮಾಡಿದ್ದಾನೆ. ಏನೂ ಚೇಂಜಸ್ ಆಗಿಲ್ಲ, ಇಲ್ಲಿದ್ದು ಅಲ್ಲಿ ಅಂತೇಳಿ ಎಕ್ಸ್ಚೇಂಜ್ ಮಾಡಿದ್ದಾನೆ ಅಷ್ಟೇ. ಸೊ ಕ್ವಶನ್ ನಂಬರ್ಸಲ್ಲಿ ಆ್ಯಡ್ ಆಗಿದೆ, ಮಾರ್ಕ್ಸ್ಗಳು ಆ್ಯಡ್ ಮಾಡಿದ್ದಾನೆ. ಇನ್ನು ನೆಕ್ಸ್ಟ್ 35 ಕ್ವಶನ್ ನಂಬರ್ ಬಂದರೆ ಸೊ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಅಂತೇಳಿ ಬಂದಿದೆ. ಡೈಲಾಗ್ ರೈಟಿಂಗ್ ಇದು ಮೊದಲಿಂದ ಇತ್ತು, ಯಾವುದೇ ತೊಂದರೆ ಇಲ್ಲ, ಇದರಲ್ಲಿ ಏನು ಬದಲಾವಣೆ ಇಲ್ಲ. 3 ಮಾರ್ಕ್ಸಿಗೆ ಇತ್ತು, 3 ಮಾರ್ಕ್ಸಿಗೆ ಮಾಡಿದ್ದಾನೆ. ಇಲ್ಲಿ ಏನಿಲ್ಲ. ಸೊ ಇಬ್ಬರು ವ್ಯಕ್ತಿಗಳ ಮಧ್ಯೆ ಏನಾಗಿರುತ್ತೆ ಅಂದರೆ ಕಮ್ಯುನಿಕೇಷನ್ ನಡೀತಾ ಇರ್ತದೆ. ಅದನ್ನು ನೀವ ಅಂತ ಅಂದ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಂಡು ಬಿಟ್ಟು ಅದನ್ನು ಆನ್ಸರ್ ಬರೆದ್ರೆ ಸೊ 100% ನೀವು ಬರಿತಾ ಹೋಗ್ತೀರಿ. ಅದನ್ನು ಕೂಡ ನಾನು ಮುಂದಿನ ಕ್ಲಾಸ್ ಒಳಗಡೆ ಯಾವ ರೀತಿ ಅಂತೇಳಿ ಎಲ್ಲ ಗ್ರಾಮರ್ ಟಾಪಿಕ್ನೂ ಆಗಲಿ ಸೊ ಸಿಲೆಬಸ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರೀಬೇಕು, 3 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಬರೀಬೇಕು, ಯಾವ ರೀತಿ ಬರೆದ್ರೆ ನೀವು ಔಟ್ ಇಂಗ್ಲೀಷ್ನಲ್ಲಿ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಹೇಳ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಬನ್ನಿ, ಇನ್ನು ಲಾಸ್ಟ್ ಪಾರ್ಟ್ ಇ ಅಂತ ಬಂದದ ನೋಡಿರಿ ವಿದ್ಯಾರ್ಥಿಗಳ. ಸೊ ಪಾರ್ಟ್ ಇ ಒಳಗಡೆ ಏನಾಗಿದೆ ಅಂತಂದರೆ ಕ್ವಶನ್ ನಂಬರ್ 7 ಅಂತ ಕೊಟ್ಟಿದ್ದಾನೆ. ಮೇನ್ ಕ್ವಶನ್ ನಂಬರ್ ಐತಲ್ಲ ಅದರಲ್ಲಿ ಸಬ್ ಕ್ವಶನ್ ನಂಬರ್ 36 ಆಗಿರುತ್ತೆ. ಲಾಸ್ಟ್ ಕ್ವಶನ್ ನಂಬರ್ ಅಂತ ಹೇಳ್ಬೋದು. ಸೆಕ್ಷನ್ ಎ ಅಂತ ಕೊಟ್ಟಿದ್ದಾನಂದರೆ ಸೆಕ್ಷನ್ ಬಿ ಯು ಕೂಡ ನಿಮಗೆ ಚಾಯ್ಸಿಂಗ್ ಆಗಿರುತ್ತೆ. ಸೊ ಇದೇನು ಜಾಬ್ ಅಪ್ಲಿಕೇಶನ್ ಲೆಟರ್ ರೈಟಿಂಗ್ ಏನಿರ್ತೈತಲ್ಲ ಇದರಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಮಾಡಿಲ್ಲ. ಮಾರ್ಕ್ಸಲ್ಲಿಯೂ ಕೂಡ ರೆಡ್ಯೂಸ್ ಮಾಡಿಲ್ಲ. ಸೊ 5 ಮಾರ್ಕ್ಸಿಗೆ ಇರ್ತಿತ್ತು, 5 ಮಾರ್ಕ್ಸ್ ಆ್ಯಡ್ ಮಾಡಿದ್ದಾನೆ. ಹಾಗಾದರೆ ಏನು ಬದಲಾವಣೆ ಆಗಿದೆ ಅಂತಂದರೆ ಇಲ್ಲಿ ಚಾಯ್ಸಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ಚಾಯ್ಸಿಂಗ್ ಕ್ವಶನ್ ಏನಂತಂದರೆ ಸೊ ಅಲ್ಲಿ ಸ್ಪೀಚ್ ರೈಟಿಂಗ್ ಅಂತೇಳಿ ಕೊಡ್ತಾ ಬರ್ತಾನೆ. ಇದು ಲಾಂಗ್ ಆಫ್ ಇಯರ್ನಿಂದ ನಾವು ನೋಡ್ಕೊತಾ ಬಂದರೆ ಪಿ ಯು ಮಂಡಳಿಯವರು ಮೊದಲಿದ್ದು ಸಿಲೆಬಸ್ಗೆ ಇತ್ತು ಸ್ಪೀಚ್ ರೈಟಿಂಗು. ಇದನ್ನು ಕೂಡ ಈಸಿ ಆಗಿರ್ತಕ್ಕಂಥದ್ದು. ಆದರೆ ನಾನು ನಿಮಗೆ ಸೊ ಇವತ್ತು ಹೇಳ್ತಾ ಇರೋದು, ಸಜೆಸ್ಟ್ ಮಾಡ್ತಾ ಇರೋದು ಏನಂತಂದರೆ ಎಲ್ಲರೂ ಕೂಡ ಯಾವುದನ್ನು ಟಚ್ ಮಾಡಿರಿ ಅಂತಂದರೆ ಇಲ್ಲಿ ಜಾಬ್ ಅಪ್ಲಿಕೇಶನನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಏನಕ್ಕೋಸ್ಕರ ಅಂದರೆ ಜಾಬ್ ಅಪ್ಲಿಕೇಶನ್ನು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರನ್ನು ಹೊಂದಿದೆ. ಆ ಸ್ಟ್ರಕ್ಚರನ್ನು ಎಲ್ಲವೂ ಕೂಡ ಫಾಲೋ ಮಾಡಿ ನೀನು ಆನ್ಸರನ್ನು ರೀಚ್ ಮಾಡಿದ್ರೆ 100% ಔಟ್ ಆಫ್ 5 ಮಾರ್ಕ್ಸನ್ನು ನೀನು ಪಡಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಜಾಬ್ ಅಪ್ಲಿಕೇಶನ್ ಅನ್ನೋದಕ್ಕೆ ಜಾಸ್ತಿ ಒತ್ತು ಕೊಟ್ಟು ನೀವು ಸ್ಟಡಿ ಮಾಡಿರಿ. ಇದನ್ನು ಯಾವ ರೀತಿ ಬರೀಬೇಕು ಅಂತಂದರೆ ಸ್ಪೀಚ್ ರೈಟಿಂಗ್ ಅಂತ ಬರ್ತದೆ. ಇಂಪಾರ್ಟೆನ್ಸ್ ಆಫ್ ದ ಟ್ರಾಫಿಕ್ ರೂಲ್ಸ್ ಅಂತದ. ಸೊ ಅವಕ್ಕೆಲ್ಲ ಮೇನ್ ಪಾಯಿಂಟ್ಸ್ಗಳೆಲ್ಲ ಬರ್ಕೊತ ಹೋಗಬೇಕು, ಸ್ಪೀಚ್ ರೆಡಿ ಮಾಡಬೇಕು. ಅದನ್ನು ಈಸಿಯಾಗಿರ್ತಕ್ಕಂಥದ್ದಿದೆ. ಆದರೂ ಕೂಡ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನಿಮಗೆ ನೀವು ಚೂಸ್ ಮಾಡ್ತಕ್ಕಂಥದ್ದು ಇವೆರಡರಲ್ಲಿ ಒಂದು ಯಾವುದು ಅಂತಂದರೆ ಅದು ಜಾಬ್ ಅಪ್ಲಿಕೇಶನನ್ನು ಚೂಸ್ ಮಾಡಿರಿ. ಏನಕ್ಕೋಸ್ಕರ ಅಂದರೆ ಮಾರ್ಕ್ಸ್ ಕಟ್ ಮಾಡಲಿಕ್ಕೆ ಚಾನ್ಸ್ ಕಡಿಮೆ ಇದೆ. ಇಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಆ ಸ್ಟ್ರಕ್ಚರನ್ನು ಫಾಲೋ ಮಾಡಿದ್ರೆ ನೀವು ಕೂಡ ಏನಾಗ್ತೀರಿ ಸೊ ಔಟ್ ಆಫ್ 5 ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಸೊ ಐ ವಿಲ್ discuss about this examination pattern and with key answer. Yes, bye.